ಕರೆಂಟ್ಲಿ ನಾವು ಅಘನಾಶಿನಿ ಅಂತ ಒಂದು ಕಾಡಿದೆ. ದಟ್ಸ್ ನಿಯರ್ ಬೈ ಗೋಕರ್ಣ. ಕರ್ನಾಟಕದಲ್ಲಿ ನೀವು ಟೆಕ್ಸ್ಟ್ ಬುಕ್ಸಲ್ಲೆಲ್ಲ ಓದಿರ್ತೀರಾ, ವಿ ಹ್ಯಾವ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫಾರೆಸ್ಟ್. ಓಕೆ, ಡ್ರೈ ಡೆಸಿಡಿಯಸ್ಸು, ಸೆಮಿ ಡ್ರೈ ಡೆಸಿಡಿಯಸ್ಸು, ಮತ್ತು ಮಾಯ್ಸ್ಟ್ ಡೆಸಿಡಿಯಸ್ಸು, ರೈನ್ ಫಾರೆಸ್ಟು, ಶ್ರಬ್ಬು, ಈ ಥರ ಎಲ್ಲ ವಾಟರ್ ಫ್ಲೋ ಎಲ್ಲ ಸೇರಿ ಬಂದು ಅಲ್ಲಿ ಸೇರಿಕೊಳ್ಳುತ್ತೆ. ಅದೇನಾದರೂ ಫೋರ್ಸಾಗಿ ಆಡಿದ್ರೆ ಅದೇ ವಾಟರ್ ಸ್ಟ್ರೀಮಾಗಿ ಹರ್ಕೊಂಡು ಹೋಗುತ್ತೆ. ಇವಾಗ ನೀವೇನು ನಿಂತಿದ್ದೀರಾ, ಇದು ಒಂದು ಬ್ರಿಡ್ಜ್, ಇದ್ರ ಕೆಳಗಡೆ ಕಂಪ್ಲೀಟ್ ವ್ಯಾಲಿ ಇದೆ. ಇದು ಏನಂತ ಯಾರಿಗಾದ್ರೂ ಐಡಿಯಾ ಇದೆಯಾ? ಬಿದಿರು. ಓಕೆ, ಸೊ ಬಿದಿರು ಯಾವ ಫ್ಯಾಮಿಲಿಗೆ ಸೇರುತ್ತೆ ಅಂತ ಏನಾಗ ಗೊತ್ತಿದೆಯಾ ನಿಮಗೆ? ಗ್ರಾಸ್, ರೈಟ್. ಇದು ಜಸ್ಟ್ ಒಂದು ಹುಲ್ಲು. ಇದು ಯಾವುದು ಮರ ಅಲ್ಲ, ಇದು ಯಾವುದು ಗಿಡ ಅಲ್ಲ. ಅಲ್ಲಿಂದ ಮಣ್ಣು ತೆಗೆಯೋದು ಈಸಿ ಅಂತ ಹೇಳಿ ಆ ಜಾಗನ ಐಡೆಂಟಿಫೈ ಮಾಡಿ ಅಲ್ಲಿಂದ ಮಣ್ಣನ್ನ ತೆಗೆದು ಈ ಥರ ಒಂದು ಕೋಟೆ ರೀತಿ ಕಟ್ಟುತ್ತೆ. ನಾವು ಶ್ರೀಮಂತರಾಗ್ಬೋದಾ? ನಾವು ಶ್ರೀಗಂಧ ಬೆಳಿಬೋದಾ? ಅಥವಾ ಯಾಕೆ ಶ್ರೀಗಂಧ ಆಗ್ತಾ ಇಲ್ಲ? ನಿಮ್ಮ ಕ್ವಶನ್ಸ್ ಬರ್ಬೋದು. ಯಾಕಂದರೆ ನಿಮ್ಮ ಹತ್ರ ಜಮೀನು ಇರ್ಬೋದು, ಇಲ್ಲ ನಿಮ್ಮ ಫ್ಯೂಚರಲ್ಲಿ ಮಾಡ್ಬೋದು. ಕತ್ತಾಳೆ ಅಲ್ವಾ? ಎಷ್ಟು ಜನಕ್ಕೆ ನಿಮ್ಮಲ್ಲಿ ಗೊತ್ತಿತ್ತು, ಎಷ್ಟು ಜನಕ್ಕೆ ಗೊತ್ತಿರಲಿಲ್ಲ. ಅಲೋವೆರಾ ಅಂತ ಅಂದ್ಕೋಬೇಡಿ ಯಾರು. ತುಂಬ ಜನ ಲಾಸ್ಟ್ ಟೈಮ್ ಬಂದರೆ ಯಾರೋ ಅಲೋವೆರಾ ಅಂತ ಇದ್ರು. ಅಲೋವೆರಾ ಅಲ್ಲ, ಇದು ಕತ್ತಾಳೆ. ಆ್ಯಕ್ಚುಲಾಗಿ ಮುಂಚೆ ಏನಂತಂದರೆ ಪ್ಲಾಸ್ಟಿಕ್ ಹಗ್ಗ ಎಲ್ಲ ಉಪಯೋಗಿಸ್ತಾ ಇರಲಿಲ್ಲ. ನಮ್ಮ ರೈತರು ಎಷ್ಟು ನೇಚರಿಗೆ ಹತ್ರ ಆಗಿದ್ರು ಅಂದರೆ ಈಗ ಎಲ್ಲರೂ ಬಿಟ್ಟು ಬಂದ್ಬಿಟ್ಟಿದ್ದೀವಿ. ಈ ಥರ ಪರಿಸರಗಳನ್ನ ನಾವು ಉಳಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ನೀರು ಹಿಂಗೋದಾದ್ರೂ ಎಲ್ಲಿ, ನಮ್ಮ ಮನೆಗೆ ನೀರು ಬರೋದಾದ್ರೂ ಎಲ್ಲಿ? ಆ ಒಂದು ಕಾರಣದಿಂದ ಇದ್ರದ್ದು ಪ್ರಕೃತಿ ಕೊಟ್ಟಿರತಕ್ಕಂಥ ಒಂದು ನ್ಯಾಚುರಲ್ಲು. ಸೊ ಈ ಮೂಳೆ ಸ್ಟ್ರಕ್ಚರ್ಗಳ ಆಧಾರ ತಗೊಂಡು ನಾವು ಹೇಳ್ಬೋದು ಇದು ಹಸುದು ಅಂತ ಹೇಳಿ, ಒಂದು ಕ್ಯಾಟಲ್ ಸ್ಪೀಷೀಸ್ಗೆ ಸೇರುತ್ತೆ ಅಂತ. ಬಟ್ ಅದಕ್ಕಿಂತ ಜಾಸ್ತಿ ನಾನು ನಿಮಗೆ ನಿಲ್ಲಿಸಿರೋದು ಯಾಕೆ ಅಂತ ಅಂದರೆ ಇದನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಆ ಹಸು ಏನಕ್ಕೆ ಸಾಯಿತು, ಹೆಂಗೆ ಸಾಯಿತು, ಏನು ಅನ್ನೋದು ನಮಗೆ ಐಡಿಯಾ ಇಲ್ಲ. ಒಟ್ಟಿನಲ್ಲಿ ಜಾಗದಲ್ಲಿ ಸತ್ತಿದೆ, ಅದನ್ನು ಡಿಕಂಪೋಸ್ ಕೂಡ ಆಗಿದೆ. ನಾವು ಪ್ಲಾಸ್ಟಿಕ್ಸ್ ನೋಡ್ಬೋದು, ಎಷ್ಟು ಅಮೌಂಟ್ ಆಫ್ ಪ್ಲಾಸ್ಟಿಕ್ಕು, ಆ್ಯಂಡ್ ಇದೆಲ್ಲ ಅನ್ವಾಂಟೆಡ್. ದಿಸ್ ಇಸ್ ನೆವರ್ ಅ ಫುಡ್ ಫಾರ್ ದಿ ಆ್ಯನಿಮಲ್. ಡಾಕ್ಟರ್ ಯಲ್ಲಪ್ಪರೆಡ್ಡಿ ಅವ್ರನ್ನ ನಾವು ನೆನೆಸ್ಕೋಬೇಕು. ಅವರು ಇಲ್ಲಿ ಬಂದು ನಾವು ಮೊದಲನೇ ಪ್ರಯೋಗ ಒಂದು ವಾಟರ್ ಬಾಡಿ ಮಾಡಿದ್ವಿ, ಚೆಕ್ ಡ್ಯಾಮ್ ಅಂತ ಹೇಳ್ತಿರಲ್ಲ. ಆ ಚೆಕ್ ಡ್ಯಾಮ್ ಎಲ್ಲಿ ಮಾಡಿದ್ವಿ ಅಂದರೆ ದೇಶದಲ್ಲಿ 7 ಕಡೆ ಮಾಡಿದ್ವಿ. ಸೆಂಟ್ರಲ್ ಗ್ರೌಂಡ್ ವಾಟರ್ ಬೋರ್ಡ್ನವ್ರು ಮಾಡಿದ್ದು. ಆ ಜಾಗ ನಮ್ಮಲ್ಲೂ ಒಂದು ಜಾಗ ತೊಗೊಂಡ್ರು, ನಮ್ಮಲ್ಲಿ ಒಂದು ವ್ಯಾಲಿ ತೊಗೊಂಡು ಮಾಡ್ತೀವಿ ಅಂತ ಬಂದರು. ನಮ್ಮ ಅವತ್ತಿನ VC ಅವ್ರನ್ನ ಮೀಟ್ ಮಾಡಿ ಪರ್ಮಿಷನ್ ತೊಗೊಂಡು, ಯಾರಿಗಾರು ದುಡ್ಡು ಕೊಟ್ಟಿದ್ದೀರಾ? ಇಲ್ಲ. ಯಾರು ನಿಮಗೆ ಗಿಡ ಹಾಕ್ತೀವಿ ಅಂತ ಕೇಳಿ ದುಡ್ಡಿಸ್ಕೊಂಡಿದ್ದೀರಾ? ನೇಚರ್ ವಾಕ್ ಮಾಡ್ತೀವಿ ಅಂತ ದುಡ್ಡಿಸ್ಕೊಂಡಿದ್ದೀರಾ? ದಯವಿಟ್ಟು ಥ್ಯಾಂಕ್ ಯು ವೆರಿ ಮಚ್.